ನಮಸ್ಕಾರ ಫ್ರೆಂಡ್ಸ್, ಗೌರ್ಮೆಂಟ್ ಜಾಬ್ ನ್ಯೂಸ್ ಚಾನಲ್ ವೀಕ್ಷಿಸುವಂತಹ ಎಲ್ಲರಿಗೂ ಕೂಡ ನನ್ನ ಸ್ವಾಗತ. ದಿ ಬೆಂಗಳೂರು ಸಿಟಿ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ನವರು ಕಿರಿಯ ಸಹಾಯಕರು ಹಾಗೂ ಅಟೆಂಡರ್ ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿರುತ್ತಾರೆ. ಹುದ್ದೆಗಳ ಸಂಖ್ಯೆ ನೋಡುವುದಾದರೆ ಕಿರಿಯ ಸಹಾಯಕ ಒಟ್ಟು ಹುದ್ದೆಗಳು 62, ಹಾಗೆಯೇ ಇದರೊಂದಿಗೆ ಅಟೆಂಡರ್ ಹುದ್ದೆಗಳು 12 ಕೂಡ ಇವೆ. ಇವುಗಳಿಗೆ ವಿದ್ಯಾರ್ಹತೆ ನೋಡುವುದಾದರೆ ಕಿರಿಯ ಸಹಾಯಕ ಹುದ್ದೆಗೆ ನಾನು ಹೇಳೋದಿವಾಗ ಯಾವುದೇ ಒಂದು ವಿಶ್ವವಿದ್ಯಾನಿಲಯದಿಂದ ಪದವಿ ಪಡೆದಿರಬೇಕು. ಇದರೊಂದಿಗೆ ಕನ್ನಡದ ಜ್ಞಾನವನ್ನು ಕೂಡ ಹೊಂದಿರಬೇಕು. ಕನ್ನಡದ ಜ್ಞಾನ ಅಂದ್ರೆ ಸ್ಪಷ್ಟವಾಗಿ ಕನ್ನಡದಲ್ಲಿ ಓದಲು ಬರೆಯಲು ಅರ್ಥ ಮಾಡಿಕೊಳ್ಳುವಂಥ ಜ್ಞಾನ ಅವರು ಹೊಂದಿರಬೇಕು. ಇದರೊಂದಿಗೆ ಕಂಪ್ಯೂಟರ್ ಜ್ಞಾನವನ್ನು ಕೂಡ ಅವರು ಹೊಂದಿರಬೇಕು. ಇದಾದ ನಂತರ ಇನ್ನೊಂದು ಹುದ್ದೆ ಇದೆಯಲ್ಲ, ಅಟೆಂಡರ್ ಹುದ್ದೆಗೆ ವಿದ್ಯಾರ್ಹತೆ ನೋಡುವುದಾದರೆ SSLC ಪರೀಕ್ಷೆಯಲ್ಲಿ ಪಾಸಾಗಿರಬೇಕು. ಈ SSLC ಪರೀಕ್ಷೆಯಲ್ಲಿ ಕನ್ನಡವನ್ನು ಒಂದು ಭಾಷೆಯಾಗಿ ಓದಿರುವುದು ಒಂದು ಕಡ್ಡಾಯವಾಗಿರುತ್ತದೆ. ಇದು ಇವೆರಡು ಹುದ್ದೆಗಳಿಗೆ ವಿದ್ಯಾರ್ಹತೆ ಆಗಿರುತ್ತದೆ. ಇದಾದ ನಂತರ ಇರುವಂತಹ ಮಾಹಿತಿ ವಯೋಮಿತಿ, ಯಾವ ವರ್ಗಕ್ಕೆ ಎಷ್ಟು ವಯೋಮಿತಿ ಹೇಳ್ಯಾರಿಲ್ಲ ಅಂತಂದ್ರೆ, ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕಕ್ಕೆ ಅಂದರೆ 10/9/2025 ಕನಿಷ್ಠ 18 ವರ್ಷ ಆಗಿರಬೇಕು. ಎಲ್ಲ ವರ್ಗದ ಅಭ್ಯರ್ಥಿಗಳಿಗೆ ಕನಿಷ್ಠ 18 ವರ್ಷ ಆಗಿರಬೇಕು. ಗರಿಷ್ಠ ವಯೋಮಿತಿ ನೋಡುವುದಾದರೆ ಅವರು ಆಯಾ ವರ್ಗಕ್ಕೆ ಅನುಗುಣವಾಗಿ ಗರಿಷ್ಠ ವಯೋಮಿತಿ ಕೊಟ್ಟರಿಲ್ಲ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಪ್ರವರ್ಗ 1 ಇರುವಂತಹ ಅರ್ಹ ಅಭ್ಯರ್ಥಿಗಳಿಗೆ 40 ವರ್ಷ ಗರಿಷ್ಠ ವಯೋಮಿತಿ. ಹಿಂದುಳಿದ ಜಾತಿ ಮತ್ತು ಹಿಂದುಳಿದ ವರ್ಗದವರಿಗೆ ಗರಿಷ್ಠ ವಯೋಮಿತಿ 38 ವರ್ಷ. ಹಾಗೆಯೇ ಇತರೆ ಅಭ್ಯರ್ಥಿಗಳು ಅಂದರೆ ಜನರಲ್ ಕ್ಯಾಂಡಿಡೇಟ್ ಇರುವಂತಹ ಅಭ್ಯರ್ಥಿಗಳಿಗೆ 35 ವರ್ಷಗಳು ಗರಿಷ್ಠ ವಯೋಮಿತಿಯಾಗಿದೆ. ಇದಾದ ನಂತರ ಅಗತ್ಯ ಅರ್ಹತೆ ಅಂತ ಇನ್ನೊಂದು ಕಾಲಮ್ ಒಳಗೆ ಕೊಟ್ಟರೆ, ಅಗತ್ಯ ಅರ್ಹತೆ ಏನೂ ಇಲ್ಲ. ಜಸ್ಟ್ ಏನಪ್ಪ ಅಂತಂದ್ರೆ ಅರ್ಜಿ ಏನು ಕರೆದಾರಲ್ಲ, ಅದಕ್ಕೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ಮೂಲತಃ ಕರ್ನಾಟಕದ ನಿವಾಸಿಗಳಾಗಿರ್ಬೇಕಂತ ಹೇಳ್ಯಾರ. ಅವರಿಗೆ ಕನ್ನಡದ ಜ್ಞಾನ ಇರುವುದು ಅವಶ್ಯಕವಾಗಿದೆ ಅಂತ ಹೇಳ್ಯಾರ. ನೆಕ್ಸ್ಟು ಬಂದು ಅರ್ಜಿ ಸಲ್ಲಿಸುವಂತಹ ವಿಧಾನ ಹೇಳ್ಯಾರ. ಈ ಬ್ಯಾಂಕಿನ ವೆಬ್ಸೈಟ್ ಕೊಟ್ಟರು ನೋಡಿಲ್ಲಿ, www.bccbl.co.in. ಇದು ಆ ಬ್ಯಾಂಕಿನ ವೆಬ್ಸೈಟ್ ವಿಳಾಸ. ಈ ವಿಳಾಸದ ಮುಖಾಂತರ ಅರ್ಜಿಯನ್ನು ಸಲ್ಲಿಸುವುದು ನಮಗೆ ಅವಶ್ಯಕವಾಗಿರ್ತೈತಿ. ನಿಮಗೆ ಅರ್ಜಿ ಸಲ್ಲಿಸೋಕೆ ಯಾವ ರೀತಿ ವಿಧಾನ ಅಂತ ಗೊತ್ತಾಗಿಲ್ಲ ಅಂತಂದ್ರೆ ನಾನು ನೆಕ್ಸ್ಟ್ ವಿಡಿಯೋ ಒಳಗೆ ಅದನ್ನು ಡಿಟೇಲಾಗಿ ತಿಳಿಸ್ಕೊಡ್ತೀನಿ. ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು, ಯಾವ ರೀತಿ ಆನ್ಲೈನ್ ಪೇಮೆಂಟ್ ಮಾಡಬೇಕು, ಯಾವ ರೀತಿ ಆನ್ಲೈನ್ ಪೇಮೆಂಟ್ ಆದಮೇಲೆ ಅದನ್ನ ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋ ಒಳಗೆ ಅವಶ್ಯಕವಾಗಿ ತಿಳಿಸ್ಕೊಡ್ತೀನಿ. ಇದಾದ ನಂತರ ಅರ್ಜಿ ಸಲ್ಲಿಸಲು ಇರುವಂತಹ ಪ್ರಾರಂಭಿಕ ದಿನಾಂಕ 20/8/2025. ಕೊನೆಯ ದಿನಾಂಕ ಬಂದು ಮೇಲ್ಗಡೆ ಹೇಳಿದ್ನಲ್ಲ 10/9/2025. ಇದೇ ದಿನ ಶುಲ್ಕ ಪಾವತಿಸಲು ಕೂಡ ಕೊನೆಯ ದಿನ ಆಗಿರ್ತೈತಿ. ಯಾವ ವರ್ಗಕ್ಕೆ ಪರೀಕ್ಷಾ ಶುಲ್ಕ ಎಷ್ಟಿರ್ತೈತಿ ಅಂದ್ರೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗವನ್ನು ಮತ್ತು ಅಂಗವಿಕಲ ಹಾಗೂ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಕಿರಿಯ ಸಹಾಯಕ ಹುದ್ದೆಗಳಿಗೆ 750 ಐತಿ. ಇದೇ ವರ್ಗದ ಅಭ್ಯರ್ಥಿಗಳಿಗೆ ಅಟೆಂಡರ್ ಹುದ್ದೆಗೆ 600 ರೂಪಾಯಿ ಐತಿ. ಹಾಗೆ ಜನರಲ್ ಕ್ಯಾಂಡಿಡೇಟ್ ಅಭ್ಯರ್ಥಿಗಳಿಗೆ ಕಿರಿಯ ಸಹಾಯಕ ಹುದ್ದೆಗೆ 1000 ಐತಿ. ಜನರಲ್ ಕ್ಯಾಂಡಿಡೇಟ್ ಅಭ್ಯರ್ಥಿಗಳಿಗೆ ಅಟೆಂಡರ್ ಹುದ್ದೆಗೆ 800 ರೂಪಾಯಿ ಪರೀಕ್ಷಾ ಶುಲ್ಕ ಐತಿ. ಪರೀಕ್ಷಾ ಶುಲ್ಕ ಯಾವ ವಿಧಾನದ ಮುಖಾಂತರವಾಗಿ ನಾವು ಪಾವತಿ ಮಾಡಬೇಕು ಅಂತಂದ್ರೆ, ನೆಟ್ ಬ್ಯಾಂಕಿಂಗ್ ಆಗಿರ್ಬೋದು, ಕ್ರೆಡಿಟ್ ಕಾರ್ಡ್ ಆಗಿರ್ಬೋದು, ಡೆಬಿಟ್ ಕಾರ್ಡ್ ಆಗಿರ್ಬೋದು, UPI ಪೇಮೆಂಟ್ ಅಂದ್ರೆ ಫೋನ್ಪೇ, ಗೂಗಲ್ ಪೇ ಯಾವುದರ ವೇ ಒಳಗೆ ಮಾಡ್ಬೋದು. ನೆಕ್ಸ್ಟ್ ಲಿಖಿತ ಪರೀಕ್ಷೆ ಮತ್ತು ಕರೆಪತ್ರಗಳು. ಇವರು ಲಿಖಿತ ಪರೀಕ್ಷೆಗೆ ಪೋಸ್ಟ್ ಮುಖಾಂತರ ಆದರೂ ಕರೆಪತ್ರಗಳನ್ನು ಕಳಿಸ್ಬೋದು, ಅಂದ್ರೆ ಹಾಲ್ ಟಿಕೆಟ್, ಅಥವಾ ವೆಬ್ಸೈಟ್ ಮುಖಾಂತರ ಡೌನ್ಲೋಡ್ ಮಾಡಿಕೊಂಡು ಆಮೇಲೆ ಪರೀಕ್ಷೆಗೆ ಹಾಜರಾಗಲು ಕೂಡ ಹೇಳ್ಬೋದು. ಇದಾದ ನಂತರ ಪಠ್ಯಕ್ರಮ ನೋಡುವುದಾದರೆ ಕಿರಿಯ ಸಹಾಯಕ ಹುದ್ದೆಗಳಿಗೆ ಏನು ಸಿಲೆಬಸ್ ಐತಪ್ಪ, ಏನು ಪಠ್ಯಕ್ರಮ ಐತೆ ಅಂತಂದ್ರೆ, ಒಂದು ಕನ್ನಡ ಭಾಷೆ ಇರ್ತೈತಿ, ಸಾಮಾನ್ಯ ಆಂಗ್ಲ ಭಾಷೆ ಅಂದರೆ ಇಂಗ್ಲೀಷ್ ಇರ್ತೈತಿ,
ಸಾಮಾನ್ಯ ಜ್ಞಾನ ಇರ್ತೈತಿ, ಸಹಕಾರ ವಿಷಯ ಇರ್ತೈತಿ, ಭಾರತದ ಸಂವಿಧಾನ ಇರ್ತೈತಿ, ಸಮಾಜಯುಕ್ತವಾದ ಚಟುವಟಿಕೆಗಳು ಅಂತಂದ್ರೆ ಏನು ಪ್ರತಿನಿತ್ಯ ವಿಷಯಗಳು ಅಂದ್ರೆ ಕರೆಂಟ್ ಅಫೇರ್ಸ್ ಬರ್ತೈತಿ. ಇದು ಒಟ್ಟು 200 ಮಾರ್ಕ್ಸಿಗೆ ಪರೀಕ್ಷೆ ಇರ್ತೈತಿ. ನೆಕ್ಸ್ಟ್ ಅಟೆಂಡರ್ ಹುದ್ದೆಯ ಪರೀಕ್ಷೆ ಪಠ್ಯಕ್ರಮ ನೋಡುವುದಾದ್ರೆ ಕನ್ನಡ ಭಾಷೆ ಓದಲು ಬರೆಯುವುದಕ್ಕೆ ಸಾಮಾನ್ಯ ಜ್ಞಾನ ಅಂದ್ರೆ ಏನು, ಆಯಾ SSLC ಮಟ್ಟಕ್ಕೆ ಅವ್ರ ಜ್ಞಾನ ಯಾವ ಥರ ಐತಲ್ಲ ಅದಕ್ಕನುಗುಣವಾಗಿ ಪರೀಕ್ಷೆ ನಡೆಸ್ತಾರೆ ಇವರು. ಈ ಪರೀಕ್ಷೆಯಲ್ಲಿ ಒಂದು ವೇಳೆ ನೀವು ಪಾಸ್ ಆದರೆ ಅಂತಂದ್ರೆ ನಿಮಗೆ ಸಂದರ್ಶನ ಕೂಡ ಇರ್ತೈತಿ. ನೆಕ್ಸ್ಟ್ ಇರುವಂಥ ಮಾಹಿತಿ ನೋಡೋದಾದ್ರೆ ಕಿರಿಯ ಸಹಾಯಕ ಹುದ್ದೆಯ ವೇತನ 61,300 ಇದು ಮೂಲ ವೇತನ ಆಗಿರ್ತೈತಿ. ಇಷ್ಟ ಬರಲ್ಲ ಪೇಮೆಂಟ್. ಇದರೊಂದಿಗೆ ತುಟ್ಟಿ ಭತ್ಯೆ ಐತೆ ನೋಡ್ರಿ ಕೆಳಗಡೆ, ತುಟ್ಟಿ ಭತ್ಯೆ, ನಗರ ಪರಿಹಾರ ಭತ್ಯೆ, ಮನೆಯ ಬಾಡಿಗೆ ಭತ್ಯೆ ಹಾಗೂ ಇತರೆ ಭತ್ಯೆಗಳನ್ನು ನೀಡಲಾಗುವುದು. ಅಂದ್ರೆ 61,300ಕ್ಕೆ ಇವು DA, CCA, HRA ಏನದವಲ್ಲ ಇವನ್ನ ಆ್ಯಡ್ ಮಾಡಿ ಒಟ್ಟು ವೇತನ ಬರ್ತೈತಿ. ಅದೇ ರೀತಿ ಅಟೆಂಡರ್ ಹುದ್ದೆಗೂ ಕೂಡ 44,425 ಮೂಲ ವೇತನ ಹಾಗೂ ಇತರ ಭತ್ಯೆಗಳು ಸೇರಿ ಒಟ್ಟು ವೇತನ ಬರ್ತೈತಿ. ನೆಕ್ಸ್ಟ್ ಕೊನೆಯ ಮಾಹಿತಿ ಅಂತಂದ್ರೆ ಏನು, ಸಾಮಾನ್ಯ ಸೂಚನೆಗಳಂತ ಕೊಟ್ಟರು. ಯಾರ ಗೋರ್ಮೆಂಟ್ ಜಾಬ್ ಒಳಗಿದ್ರಿ ಅಂದ್ರೆ ಅಥವಾ ಯಾವುದೇ ಒಂದು ಸಂಸ್ಥೆ ಒಳಗೆ ಕೆಲಸ ಮಾಡಾಕತ್ತಿದ್ರಿ ಅಂದ್ರೆ NOC ತರಬೇಕು ಅಂತ ಹೇಳ್ಯಾರ. ನಿರಪೇಕ್ಷಣ ಪ್ರಮಾಣ ಪತ್ರ ಅಂತಂದ್ರೆ ಏನು, ನಾನ್ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅಂತ ತರ್ಬೇಕು ಅಂತ ಹೇಳ್ಯಾರ. ನೆಕ್ಸ್ಟ್ ಈ ದಿ ಬೆಂಗಳೂರು ಸಿಟಿ ಕೋಆಪರೇಟಿವ್ ಬ್ಯಾಂಕ್ ಕರ್ನಾಟಕದ ಬ್ರ್ಯಾಂಚ್ಗಳನ್ನು ಹೊಂದೈತಲ್ಲ, ನೀವು ಯಾವುದೇ ಶಾಖೆಯಲ್ಲಿ ಕೆಲಸ ಮಾಡೋಕ್ಕೆ ಸಿದ್ಧರಿರ್ಬೇಕಂತ ಹೇಳ್ಯಾರ. ಇದಾಗಿತ್ತು ಇವತ್ತಿನ ಮಾಹಿತಿ. ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.